ಐಫೋನ್ ಪ್ರಿಯರಿಗೆ ದೊಡ್ಡ ಶಾಕನ್ನು ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಐಫೋನ್ ಎನ್ನುವ ಒಂದು ಸಂಸ್ಥೆ, ಈ ಒಂದು ಕಂಪ್ನಿ ಇದೆಯಲ್ಲ, ಎಷ್ಟೋ ದೇಶಗಳ GDPಯನ್ನು, ಟೋಟಲ್ ಸಂಪತ್ತನ್ನು ಸೇರಿಸಿದ್ರೂ ಕೂಡ ಐಫೋನ್ ಸಂಪತ್ತಿಗೆ ಸಮ ಆಗಲ್ಲ ಅಂತ. ಅಷ್ಟು ದೊಡ್ಡ ಒಂದು ಸಂಸ್ಥೆ ಇದು. ಕೆಲವು ದೇಶಗಳ GDPಯನ್ನು ಐಫೋನ್ ಎನ್ನುವ ಒಂದೇ ಒಂದು ಸಂಸ್ಥೆಗಿರ್ತಕ್ಕಂಥ ಆದಾಯ, ಹಣ ಅದು ಮೀರಿಸ್ಬಿಡುತ್ತೆ ಅಂತ. ಅಂತಹ ಐಫೋನ್, ಆ ಒಂದು ಐಫೋನ್, ಜನಗಳಿಗೆ ಐಫೋನ್ ಇಷ್ಟ, ಕೆಲವರಿಗೆಲ್ಲ ಅದೊಂದು ದೊಡ್ಡ ಸ್ಟೇಟಸ್ ಸಿಂಬಲ್ ಥರ. ಆದರೂ ಐಫೋನ್ ಯೂಸ್ ಮಾಡಿದ ಮಜಾನೇ ಬೇರೆ ಬಿಡ್ರಿ, ಆ ಫೀಲೇ ಒಂಥರ ಇರುತ್ತೆ ಬಿಡ್ರಿ. ಬಹಳ ಸೇಫ್ ರೀ ಅದು. ಐಫೋನ್ ತೊಗೊಂಡಿಲ್ವ ನೀನು? ಹೊಸ್ದಾಗಿ 16 ಬಂದಿದೆ. ಯಾವ್ದು ತೊಗೊಂಡೆ? ಐಫೋನ್ 16. ಪ್ರೋ ತೊಗೋಬೇಕಿತ್ತು ಕಣೋ. ಪ್ರೋ ಮ್ಯಾಕ್ಸ್ ತೊಗೋಬೇಕಿತ್ತು ಕಣೋ. 15 ಅದೆಲ್ಲ ಸ್ವಲ್ಪ ಔಟ್ಡೇಟೆಡ್ ಕಣೋ, ಅದೆಲ್ಲ 12 ಇದೆಯಾ ಇನ್ನೂ? ಅಪ್ಗ್ರೇಡ್ ಮಾಡ್ಕೊಳ್ಳೋದಲ್ವಾ? ಲೋನ್ ಎಲ್ಲ ಕೊಡ್ತಾರಪ್ಪ, ಗೊತ್ತಲ್ಲ. ಇದೆಲ್ಲ ಮಾಮೂಲಿ ಸರ್ವೇ ಸಾಮಾನ್ಯ ಮಾತುಗಳು. ಈ ರೀತಿ ಅಂದರೆ ಐಫೋನ್ 1.5 ಲಕ್ಷ ನೀವು ಕೊಟ್ಟು ಕೊಂಡ್ಕೊಳ್ಳದೇ ಇದ್ದರೆ, 1.25 ಲಕ್ಷ ಕೊಟ್ಟು ಕೊಂಡ್ಕೊಳ್ದೇ ಇದ್ದರೆ, 90,000 ಕೊಟ್ಟು ಕೊಂಡ್ಕೊಳ್ದೇ ಇದ್ದರೆ, ಏನೋ ಒಂಥರ ಬೇರೆಯವ್ರಿಗಿಂತ ನಾವೇನೋ ಕಡಿಮೆ ಏನೋ ಅನ್ನೋ ಒಂದು ಫೀಲಲ್ಲಿ ಕೆಲವರು ಇರ್ತಾರೆ, ಇರಲಿ. ಆದರೆ ಇಂಥ ಒಂದು ಐಫೋನ್ ವಿಚಾರಕ್ಕೆ ಡೊನಾಲ್ಡ್ ಟ್ರಂಪ್ ಇದೀಗ ಒಂದು ಶಾಕನ್ನು ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿರಲಿ, ಐಫೋನ್ಗಳ ಬೆಲೆ ಇನ್ನು ಮೇಲೆ ಈ ಡೊನಾಲ್ಡ್ ಟ್ರಂಪ್ ಅವರು ಏನು ತೆರಿಗೆ ಸಮರವನ್ನು ಸಾರ್ತಾ ಇದ್ದಾರಲ್ಲ, ಅವರ ಈ ಒಂದು ಟ್ಯಾಕ್ಸ್ ಪಾಲಿಸಿ, ಟ್ಯಾರಿಫ್ ಪಾಲಿಸಿ ಕಾರಣದಿಂದಾಗಿ ಡಬಲ್ ಆದರೂ ಆಶ್ಚರ್ಯ ಇಲ್ಲ ನಿಮಗೆ ಅಂತ. ಒಂದು ಹಂತಕ್ಕೆ 30%ಇಂದ 40% ಆಗುತ್ತೆ ಜಾಸ್ತಿ ಇದರ ಬೆಲೆ. ಯಾವಾಗ ಐಫೋನ್ ಸಂಸ್ಥೆಯ ಮೇಲೆ ಇವರೇನು ತೆರಿಗೆ ನೀತಿಯನ್ನು ಹೇರ್ತಾ ಇದ್ದಾರಲ್ಲ, ಈ ತೆರಿಗೆ ನೀತಿ ಈಗ ಒಂದು ಕಂಪ್ನಿ ಮೇಲೆ ಹೇರ್ತಾರಪ್ಪ. ನೋಡ್ರಿ, ನೀವು ಇನ್ಮೇಲೆ ನಿಮಗೆ ಐಫೋನ್ ನೀವು ಮಾರಬೇಕು ಅಂದರೆ, ನಮ್ಮ ದೇಶದ ಒಳಗಡೆ ಬರಬೇಕು ಅಂದರೆ ನೀವು 30% ಟ್ಯಾಕ್ಸ್ ಕಟ್ಟಿ, 40% ಟ್ಯಾಕ್ಸ್ ಕಟ್ಟಿ, 36% ಕಟ್ಟಿ ಅಂತ ಒಂದು ಅವರಿಗೆ ಟ್ಯಾಕ್ಸನ್ನು ಒಂದು ಬರೆ ಅವ್ರಿಗೆ ಹಾಕಕ್ಕೆ ಹೋದಾಗ, ಆ ಕಂಪನಿಗಳು ಅವರೇನು ಅಯ್ಯೋ ನಾನು ಮಾತ್ರ ಟ್ಯಾಕ್ಸ್ನ ಹೊರೆ ಹೊತ್ಕೋತೀನಿ, ಇದನ್ನು ಗ್ರಾಹಕರ ಮೇಲೆ ಹಾಕಲ್ಲ ಅಂತ ಇರಲ್ಲ. ಅವ್ರು ಗ್ರಾಹಕರ ಮೇಲೆ ಹಾಕಲೇಬೇಕು. ಗ್ರಾಹಕರ ಮೇಲೆ ಅವ್ರು ಹಾಕದೇ ಇದ್ದಾಗ ಏನಾಗ್ಬಿಡುತ್ತೆ ಅಂದರೆ ಬೆಲೆ ಏರಿಕೆ ಆಗಲ್ಲ. ಗ್ರಾಹಕರ ಮೇಲೆ ಹಾಕಿದಾಗ ಏನಾಗುತ್ತೆ, ಒಂದು ಅಂದಾಜಿನ ಪ್ರಕಾರ 30%ಇಂದ 40% ಜಾಸ್ತಿ ಆಗುತ್ತೆ ಐಫೋನ್ ಬೆಲೆಗಳು ಅಂತ ಹೇಳ್ತಾ ಇದ್ದಾರೆ. ಸಪೋಸ್ 1 ಲಕ್ಷ ಇವತ್ತಿಗೆ ಒಂದು ಐಫೋನ್ ಇದೆ ಅಂತ ಅಂದುಕೊಳ್ಳೋಣ. 1,60,000 ಅಂತಾರೆ. ಅದರ ಕೆಲವು ಮೆಮೊರಿ, GB ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಫೀಲು, ಅದರ ಸ್ಕ್ರೀನು, ಡಿಸ್ಪ್ಲೇ, ಅದರ ಗಾತ್ರದಲ್ಲಿ ಸ್ವಲ್ಪ ಹೆಚ್ಚಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಾರೆ. ಒಂದು 15-20,000 ಜಾಸ್ತಿ ಕೊಟ್ಟರೆ ಇನ್ನು ಸ್ವಲ್ಪ ನೆಕ್ಸ್ಟ್ ವರ್ಷ ಅದರ ಸಿಗುತ್ತೆ ಅಂತೆಲ್ಲ ಮಾತಾಡ್ತಾರಲ್ಲ. ಸೊ ಇದೀಗ ಇಲ್ಲಿ ಏನಾಗ್ತಿದೆ ಐಫೋನಲ್ಲಿ ಅಂತ ಹೇಳಿದ್ರೆ, ಐಫೋನ್ಗೆ 1 ಲಕ್ಷ ರೂಪಾಯಿ ಐಫೋನ್ ಇದ್ದರೆ ಅದು 1,40,000 ಆಗಬಹುದು. 1.25 ಲಕ್ಷದ ಐಫೋನ್ ಇದ್ದರೆ ಅದು 2 ಲಕ್ಷ, 2.5 ಲಕ್ಷ ದಾಟಿ ಹೋಗಬಹುದು. ಈ ಮಟ್ಟಕ್ಕೂ ಕೂಡ ಆಗ್ತಾ ಇದೆ ಅಂತ ಈ ಒಂದು ಸುಂಕ ನೀತಿದ ಕಾರಣ ಆಗಿಬಿಡುತ್ತೆ. 30%ಇಂದ 40% ಇದು ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಐಫೋನ್ 16 ಪ್ರೋ ಮ್ಯಾಕ್ಸ್ನ ಬೆಲೆ, ಐಫೋನ್ 16 ಪ್ರೋ ಮ್ಯಾಕ್ಸ್ನ ಬೆಲೆ 2 ಲಕ್ಷ ರೂಪಾಯಿಗಳು ದಾಟಬಹುದು. ಐಫೋನ್ ಉತ್ಪಾದನೆ ಮಾಡೋದು ಚೀನಾ. ಒಂದು ಟೆಕ್ನಾಲಜಿ ಒಂದು ಕಡೆ ಇದ್ದಾಗ ಅದನ್ನು ಅಸೆಂಬಲ್ ಒಬ್ಬರು ಮಾಡ್ತಾರೆ. ಆ್ಯಪಲ್ ಒಂದು ಸಂಸ್ಥೆ ಅಪ್ಪ, ಅವರು ಹೇಳ್ತಾರೆ ಮಾನವ ಸಂಪನ್ಮೂಲ ಬೇಕಲ್ಲ ತಯಾರು ಮಾಡೋಕ್ಕೆ, ಚೀನಾ ಕೊಡ್ತಾರಲ್ಲ. ಚೀನಾ ಸಂಸ್ಥೆಗಳು ಅದೆಲ್ಲವೂ ಕೂಡ ಅಸೆಂಬಲ್ ಆಗುತ್ತೆ, ಅದನ್ನೆಲ್ಲ ತಯಾರು ಮಾಡಿ ರೆಡಿ ಟು ಯೂಸ್ ಅಂತ ಒಂದು ಮಟ್ಟಕ್ಕೆ ಮಾಡಿಕೊಡ್ತಾರಲ್ಲ. ಚೀನಾ ಮೇಲೂ ಈಗ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಇವರು, ಯಾರು? ಡೊನಾಲ್ಡ್ ಟ್ರಂಪ್ ಅವರು. ಈಗಾಗಲೇ ಭಾರಿ ಕುಸಿತ ಕಾಣ್ತಿರೋದು ಐಫೋನ್ಗಳ ಮಾರಾಟ. ನೋಡಿ, ಅದೇನಾಗುತ್ತೆ ಅಂದರೆ ನಿಮಗೆ 1.5 ಲಕ್ಷಕ್ಕೋ 1.25 ಲಕ್ಷಕ್ಕೋ ಸ್ವಲ್ಪ ಸುಮ್ಮನೆ ಒಂದು ಸಲ ನಾವು ಅದನ್ನು ಯೋಚನೆ ಮಾಡ್ಕೊಳ್ಳೋಣ. ಒಂದು TV ತೊಗೊಂಡ್ರೆ ನೀವು ಅಂತ ಅಂದ್ಕೊಳ್ಳಿ, ಟೆಲಿವಿಷನ್ ಸೆಟ್. ಆ TV ತೊಗೊಂಡ್ರೆ ಮನೆ ಮಂದಿ ಎಲ್ಲ ನೋಡ್ತಾರೆ ಅದನ್ನು. ಅದು 50 ಇಂಚು, 60 ಇಂಚು, 70 ಇಂಚು, 80 ಇಂಚು ಅಂತೆಲ್ಲ ಮಾತಾಡ್ತಾರಲ್ಲ, ದೊಡ್ಡದು. ಬಟ್ ಒಂದೇ ಒಂದು ಅಂಗೈಯಲ್ಲಿ ನೀವು ಹಿಡಿದುಕೊಳ್ಳಬಹುದಾದ ಒಂದು ಐಫೋನ್ಗೆ 2.5 ಲಕ್ಷ ಕೊಡಿ, 3 ಲಕ್ಷ ಕೊಡಿ, 2.25 ಲಕ್ಷ ಕೊಡಿ ಅಂತ ನಾಳೆ ಹೇಳಿದ್ರೆ, ಆಗ ಅದನ್ನು ಕೊಂಡ್ಕೊಳ್ಳೋಕೆ ಜನ ರೆಡಿ ಇರ್ತಾರೆ. ಕೆಲವರು ಇರಬಹುದು, ಎಲ್ಲರ ಕೈಲೂ ಆಗಲ್ವಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರದ ಕಾರಣದಿಂದಾಗಿ ಮತ್ತಷ್ಟು ಹೊಡೆತ ಬೀಳಬಹುದು. ಕಂಪನಿ ಸುಂಕದ ಹೊರೆ ಗ್ರಾಹಕರಿಗೇನಾದರೂ ವರ್ಗಾಯಿಸಿದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಮತ್ತಷ್ಟು ಗ್ರಾಹಕರನ್ನಾಗ ಐಫೋನ್ ಕಂಪನಿ ಕಳ್ಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ.